ಖುಷಿಯಾಗಿ ಮಾಡಿರಿ. ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅದು, ಆಮೇಲೆ ಡ್ರಿಂಕ್ಸ್ ಇದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಬೇಡಿ. ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು, ಗಣೇಶನ ಪೂಜೆ ಮಾಡ್ತೀರಿ. ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ, ನಾಳೆ ಸಹ ಅವ್ರ ಗಣೇಶನ ಕರೆದು ನೀವು ಹೋಗಿ, ಅವ್ರ ಕರೆದು ನೀವು ಬನ್ನಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾರೂ ಜಗಳ ಆಡ್ಕೊಂಬಿಡಿ, ಎಲ್ಲ ಒಂದೇ ಗಣೇಶನ ಇಡೋದು. ಆಮೇಲೆ ಅವ್ರು ಹಂಗಿಟ್ರು ಹಿಂಗಿಟ್ರು ಅಂತ ಅನ್ನೋ ಭೇದ ಭಾವ ಮಾಡಿ. ಗೊತ್ತಾ, ಮೊದಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಡೊನೇಷನ್ ಕೇಳೋಕೆ ಹೋಗ್ತಿದ್ದೆ. ಆ ನೋವುಗಳು ನನಗೆ ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ. ಸುಮಾರು ಜನ ನಾನು ಹೇಳಿದಲ್ಲ, ನಾನು ಒಂದು ಇಂಟರ್ವ್ಯೂ ಅದೇ ಮಾತಾಡಿದ್ದೀನಿ. ಗಣೇಶ ಹಬ್ಬ ಮಾಡಬೇಕು ತುಂಬ ಕಷ್ಟ. ಆ ಹುತ್ತ ಎಲ್ಲ ಮಾಡಬೇಕಂದ್ರೆ ಗೋಂಚಿಲ್ಲ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಂಡಿದ್ದಾರೆ. ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಬರ್ತೀವಿ. ಅವಾಗೆಲ್ಲ ಒಂದು ಸೋಪ್ ತಗೋಬೇಕು ಕಷ್ಟ ಇರೋದು. ಇವಾಗೆಲ್ಲ ಬಿಟ್ಟರೆ ಫೋನ್ ಮಾಡಿದ್ರೆ ಬಂದು ಡ್ರೈಕ್ಲಿಂಗ್ ಅವ್ರು ಇದ್ದಾರೆ. ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡರ್ನ್ ಗಣೇಶನ ಮಾಡ್ತಾಯಿದ್ರೆ ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡಿರಿ. ನಾನು ಮಣ್ಣಿನ ಗಣೇಶ ಯೂಸ್ ಬೇಕು, ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ಗಳದ್ದು ಒಂದು ಗಣೇಶನ ಒಂದಷ್ಟು ತಂದಿದ್ದೀನಿ. ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ, POP ಯೂಸ್ ಮಾಡಬೇಡಿ, ಪರಿಸರ ಹಾಳು ಮಾಡಬೇಡಿ. ನಾನು ಇಷ್ಟೇ ಕೇಳ್ಕೊಳೋದು. ಮೇಡಮ್, ನಾನು 51 ಗಣೇಶ ತಂದಿದ್ದೀನಿ. ಸುಮಾರು ಜನ ಬರ್ತಾ ಇದ್ದಾರೆ. ಗಣೇಶ ಇಲ್ಲಿ ಇಕ್ಕಕ್ಕೆ ಜಾಗ ಎಲ್ಲ ಕೊಡೋಕೆ ಇದಾಗ್ತದೆ ಅಂದ್ಬಿಟ್ಟು 51 ವರ್ಷನೂ ತರಿಸ್ತಾ ಇದ್ದೀನಿ. 51 ಗಣೇಶ ತಂದಿದ್ದೀನಿ. ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರುಗಳಿರೋರಿಗೆ ಅವ್ರಿಗೆಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂತಿದ್ದೀನಿ, ನಮ್ಮ ಊರವರು ಗಣೇಶ ಇಡ್ತಾಯಿದ್ರು. ನಿಮ್ಗೆ ಎಷ್ಟು ಬೇಕಪ್ಪ ಅಂದರೆ ನಮ್ಮ ಹುಡುಗರು, ನಮ್ಮ ಸಂಘದ ಹೆಸರು ಧನಾಧಮ ಯುವಕ ಸಂಘದವ್ರು ಹೇಳಿದ್ರು, ಇಲ್ಲ ಒಬ್ಬರು ಮಾಮ ಅಂತ, ಒಬ್ಬರು ಗೌಡ್ರಿ ಅಂತಾರೆ, ಇನ್ನೊಬ್ಬರು ಸುರೇಶ್ ಅಂತಾರೆ. ಇಲ್ಲ ಹೊರಗ್ನವ್ರು ಬಂದವ್ರು ನೀವು ಕೊಡ್ರಿ, ನಮ್ಗೆ ಕೊಟ್ಟಿರೋದು ಪರವಾಗಿಲ್ಲ ಅಂದ್ಬಿಟ್ಟು 5,000 ರೂಪಾಯಿ ಇಸ್ಕೊಂಡ್ರು. ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ. ನಮ್ಮ ಹುಡುಗರದು ಥಿಂಕ್ ಮಾಡಿ ಇಷ್ಟೆಲ್ಲ ನೋಡ್ಬಿಟ್ಟು ಹಿಂಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದಷ್ಟೇ, ನಾನು ಇರೋ ಗಂಟೆ ಮಾಡ್ತೀನಿ. ನಾನು ಇಲ್ಲ ಆದಮೇಲೆ ಅದನ್ನ ನೆಡ್ಸ್ಕೊಂಡು ಹೋಗ್ರಿ. ಎಲ್ಲ ಬೇರೆಯವರು ಅಷ್ಟೇ ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಮೇಡಮ್, ಈಗ ಒಂದು ನಿಮಿಷ, ಈಗ ಎಲ್ಲರೂ ಹೇಳ್ತಾರೆ ಬಾವಿಗಳು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಈಗ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ. ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ, BBMP ಇರ್ಬೋದು, ಈ ಕಡೆ ಮಿನಿಸ್ಟ್ರಿ ಇರ್ಬೋದು, ಯಾರೇ ಇರ್ಬೋದು, ಅವರು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು. ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲೇನೋ. ಎಲ್ಲ ಹಲ್ಸುರ್ಲೇಕಂತ, ಹಲ್ಸುರ್ಲೇಕ್ ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು. ಸೆಂಟ್ರಾಗ ಒಂದು ಗಾಡಿ ಪಂಚರ್ ಆಯಿತು, ಅಲ್ಲಿ ಅನುಭವಿಸ್ತಾರೆ. ನಮ್ಮ ಗಣೇಶ ಬಿದ್ದೋಗ್ತದೆ ಹಿಂದು. ಅದನ್ನು ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ, ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲರಿಗೂ ಲೀಡರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡರ್ಗಳು ಎಲ್ಲರೂ ಖರ್ಚು ಮಾಡಬೇಕು, ಅದು ಮಾಡಬೇಕಂತ ಒಬ್ಬರು ಚೂಸ್ ಮಾಡಿಬಿಟ್ಟು ಅಪ್ಪ ಈ ಏರಿಯಾಗೆ ಗಣೇಶ ಬಿಡಬೇಕು. ಒಂದು ಟ್ಯಾಂಕ್ ಎಲ್ಲ ಒಂದು 50,000 1 ಲಕ್ಷ ಆಗ್ತೈತೆ. ಅದನ್ನೇನು ತಿರ್ಗಿ ಅವ್ರು ಹಂಗೆ ವರ್ಷಕ್ಕೆ ಪಡ್ಕೊಬೋದು. ಅದನ್ನು ದಯವಿಟ್ಟು ಯಾರನ್ನ ಒಬ್ಬರು ಲೀಡರ್ಗಳಿಗೆ ಹೇಳಿ, ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ ಬಿಡೋಕ್ಕೆ, ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ. ಇವಾಗ ನಮ್ಮೂರಲ್ಲೇ ನಾನು ಒಂದು ಮಾಡಿಸ್ತಾ ಇದ್ದೀನಿ. ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ ಬಿಡೋಕ್ಕೆ ಜಾಗಲೇ ಇಲ್ಲ. ದೊಡ್ಡವರು ಹೇಳ್ತಾರೆ ಕೆರೆಗಳು ಮೊದಲು ಇದ್ವು, ಕೆರೆಗಳಿಗೆ ಬಿಡೇರೆ. ಇವಾಗ ಕೆರೆಗಳೆಲ್ಲ ಮುಚ್ಚೋಬಿಟ್ಟು ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ, ನಿಮಗೂ ಗೊತ್ತಿದೆ. ಆಮೇಲೆ ಇವಾಗ ಬಂದಿರೋ ಕಾನೂನು ಪ್ರಕಾರ ಜಾಗಗಳಿದ್ರೇನು ಕಡಿಮೆ ಕಟ್ಟಬೇಕಂತಿದೆ ಎಲ್ಲ ಹೇಳ್ತಾರೆ. ಗಣೇಶನ ಬಿಡೋಕ್ಕೆ ಅಷ್ಟೇ ಅದು ಜಾಗ ಮಾಡಿಕೊಡಿ. ಎಲ್ಲ ಹಳ್ಳಿಗಳ ಕಡೆ ಅಷ್ಟೇ, ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ. ಇರಬೇಕು, ಕೆಲವು ಕಡೆ ಇರಬೇಕು. ಇವಾಗ ಬೇರೆ ಎಲ್ಲ ಪಾರ್ಟಿ ಮಾಡೋಕೆ ಅವ್ರು DJ ಬೇಕಾ? ಗಣೇಶನ ಬಿಡೋದು ನಮ್ಮ ಸಂಸ್ಕೃತಿ, ಗಣೇಶನ ಬಿಡೋದು ಅದಕ್ಕೆ ಯಾಕೆ ಬಿಡಬೇಕು? ಇರಬೇಕು, ಮಾಡಬೇಡ್ದು ಅಂತ ಸ್ವಲ್ಪ ಸೌಂಡ್ ಇರಬೇಕು. ಇವಾಗ ಒಂದು ಮಂತ್ರಕೋಶ ಹೇಳಿದ್ರೆ ತಾನೇ ಅವ್ರಿಗೂ ಬಿಡೋಕ್ಕೆ ಚಾನ್ಸ್ ಇರೋದು. ಇಲ್ಲಿ DJ ಅಂದರೆ DJ ಬೇಡ, ಈ ಮಂತ್ರಗಳದ್ದು ಆ ಥರ ಹಾಕ್ಕೊಂಡು ಹೋದರೆ ಒಳ್ಳೇದು ಅನಿಸುತ್ತೆ ನನಗೆ. ಗಣೇಶ ಹಬ್ಬಗೆ ಎಲ್ಲ ಯೂತ್ಸ್ಗೆ ಹೇಳೋದು, ಯೂತ್ಗೆ ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಅನ್ಯೋನ್ಯಾಗಿ ಬಿಡ್ರಿ. ಗಣೇಶನ ಜಗಳ ಮಾಡ್ಕೊಂಬಿಡ್ರಿ. ಇವತ್ತು ಇಷ್ಟು ಜನ ಬಂದಿದ್ದಾರೆ, ಎಷ್ಟೋ ಜನ ಯಾರೋ ಗೊತ್ತಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ. ನೋಡಿದಾಗ ಜಗಳ ಆಡಬೇಡಿ, ಸೈಲೆಂಟಾಗಿ 1 by 1 ಈ ಲೀಡರ್ಗಳು ಇರ್ತಾರಲ್ಲ, ಲೀಡರ್ಗಳು ಏನು ಮಾಡ್ತಾರೆ, ಮುಂದೆ ಹೋಗೋದು ಬಿಟ್ಬಿಡೋಕೆ. ಲೀಡರ್ಗಳು ಹಿಂದೆ ಹೋಗಬೇಕು. ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡಿದ್ರೆ ಆಮೇಲೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಾನೇನು ಒಂದು ಫಂಕ್ಷನ್ ಮಾಡಿ ಇರಪ್ಪ ಅಂತಂದ್ರೆ ಅವರು ಅದನ್ನು ನೆಕ್ಸ್ಟ್ ಚೇಂಜಸ್ ಆಗ್ತಾಯಿತ್ತು. ಗಣೇಶನ ಅದನ್ನೇ ಕೇಳ್ಕೊತೀನಿ, ಯಾರಿಗೂ ತೊಂದರೆ ಮಾಡಬೇಡ ಗಣೇಶ. ನಿನಗೋಸ್ಕರ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ. ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಅವ್ರ ಮನೆಗಳಿಗೆ ತಲುಪ್ಸಂಗೆ ಮಾಡಪ್ಪ ಅಂತ ಕೇಳ್ಕೊತೀನಿ. ಗಣೇಶ ಹಬ್ಬ ಅಂದರೆ ಯುವಕರಿಗೆ ಎಷ್ಟು ಉತ್ಸಾಹ, ಸಂತೋಷ, ಖುಷಿ. ಈ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಸುರೇಶ್ ಗೌಡರು. ಅವ್ರ ತಾತ ಅವ್ರ ಕಾಲದಿಂದ, ಅವ್ರ ತಂದೆಯವ್ರ ಕಾಲದಿಂದ ನಿಸ್ವಾರ್ಥ ಸೇವೆಯಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಯುವಕರಿಗೆ ತಿಳಿ ಹೇಳಿದ್ರು, ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ರಿ, ವಿದ್ಯಾವಂತರಾಗ್ರಿ, ವಿದ್ಯೆ ಮಾಡಿರಿ. ಭಕ್ತಿಗೆ ದೇವ್ರು ಇರಬೇಕು, ಆಡಂಬರಕ್ಕೆ ದೇವ್ರ ಉತ್ಸವ ಮಾಡೋದಂಥದ್ದಲ್ಲ. ಯಾವುದೇ ರೀತಿ ಪರಿಸರ ಹಾಳಾಗ್ದೇ ಮನೆಯಲ್ಲಿ ಗುರು ಹಿರಿಯರಿಗೆ ಬೆಲೆ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿ
ಯಾವತ್ತೂ ನಿಮ್ಮನ್ನು ದೇವರು ಕೈ ಬಿಡೋದಿಲ್ಲ. ಒಳ್ಳೆಯ ಕಾರ್ಯಕ್ರಮಗಳು ನಾವು ಯಾವತ್ತೂ ಸಹಕಾರ ಇದ್ದೇ ಇದ್ದಾರೆ ಅಂತ ಹೇಳಿದ್ದಾರೆ. ನಾವು ಹೇಳೋದಷ್ಟೇ, ಎಲ್ಲರಿಗೂ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮೇಡಮ್ ಒಂದೊಂದು ಬೈಟ್ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ ದ್ವಾದಶೈತಾನಿ ನಾಮಾನಿ ಯಪ್ಪಟೇ ಶೃಣುಯಾದಿಪಿ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ. ಆ ದೇವರನ್ನು ನಾವು ಒಂದು ಒಳ್ಳೆಯ ಭಾವನೆಯಿಂದ ಅವರಿಗೆ ಪೂಜೆ ಮಾಡೋದಕ್ಕೆ ಕೊಡ್ತಾ ಇದ್ದೇವೆ. ಪೂಜೆ ಮಾಡಿ ಆ ದೇವರಲ್ಲಿ ಒಂದು ದೈವಿಕ ಶಕ್ತಿಯನ್ನು ತುಂಬಿ ಅವರು ಬಂದಂತಹ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡಿ, ಕೊಟ್ಟಂತಹ ದಾನಿಗಳಾದಂತಹ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿ, ಆ ಪುಣ್ಯ ಭಾಗ ನಿಮಗೂ ಬರುವ ಹಾಗೆ ಪರಮಾನುಗ್ರಹ ಮಾಡಿ, ಸಮಸ್ತ ಲೋಕಕ್ಕೆ ಬರತಕ್ಕಂತಹ ಕಂಟಕಗಳನ್ನೆಲ್ಲ ನಿವಾರಣೆ ಮಾಡಿ, ಆ ಗಣೇಶನ ಅನುಗ್ರಹದಿಂದ ಅವನಿಗೆ ಎರಡು ವಿಶೇಷವಾದ ಶಕ್ತಿ, ವಿಘ್ನಹರ್ತೃ ವಿಘ್ನಕರ್ತೃ ಅಂತ. ಅಂದರೆ ವಿಘ್ನವನ್ನು ಕೊಡುವವನವನೇ, ವಿಘ್ನವನ್ನು ನಾಶ ಮಾಡುವವನವನೇ. ಅಂತಹ ವಿಘ್ನೇಶ್ವರ ಇನ್ನೊಂದು ಹೆಸರು. ಈಶ್ವರ ಅಂದರೆ ಕೊನೆ ಎಂದು ಅರ್ಥ. ಬ್ರಹ್ಮ ಸೃಷ್ಟಿ ಮಾಡಿದರೆ ಈಶ್ವರ ನಾಶ ಮಾಡ್ತಾನಂತೆ. ಪ್ರಪಂಚದಲ್ಲಿ ಎಲ್ಲ ವಸ್ತುವು ಸೃಷ್ಟಿಯಾದ ಮೇಲೆ ನಾಶ ಆಗಲೇಬೇಕಂತೆ. ಆ ಎರಡು ಹೊಣೆಯನ್ನು, ಮೂರು ಹೊಣೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ವಹಿಸಿದ್ದಾರೆ. ಪಾಲನೆ ಮಾಡೋದು ವಿಷ್ಣುನಾದರೆ, ನಾಶ ಮಾಡೋದು ಈಶ್ವರ. ವಿಘ್ನೇಶ್ವರ ಅಂದರೆ ವಿಘ್ನಗಳನ್ನು ನಾಶ ಮಾಡುವವನು ಎಂದರ್ಥ. ಅಂತಹ ವಿಘ್ನೇಶ್ವರ ನಮಗೆಲ್ಲ ಬರತಕ್ಕಂತಹ ವಿಘ್ನಗಳನ್ನೆಲ್ಲ ನಾಶ ಮಾಡಿ, ವಿಘ್ನಹರ್ತೃವಾಗಿ ವಿಘ್ನ ನಾಶ ಮಾಡುವವನಾಗಿ ಸದಾ ನಮ್ಮನ್ನು ರಕ್ಷಣೆ ಮಾಡಿ, ಆ ಪೂಜೆ ಮಾಡಿದಂತಹ ಫಲ ದಾನಿಗಳಾದಂತಹ ಆ ಯಜಮಾನ ಕುಟುಂಬ ವರ್ಗಕ್ಕೂ ಬಂದು ಅನುಗ್ರಹಿಸಿಕೊಟ್ಟು ಆ ಸಂಸ್ಥೆಯನ್ನು ದಿನದಿಂದ ದಿನಕ್ಕೆ ಬೆಳಗ್ತಾ ಅವರ ಮನಸ್ಸಿನ ಅಭೀಷ್ಟಗಳನ್ನೆಲ್ಲ ನೆರವೇರಿಸಿ ಅವರು ಮಾಡುವಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ಕ್ಷೇತ್ರಕ್ಕೆ ಬೇಕಾದಂತಹ ಜನಸಹಾಯ, ಧನಸಹಾಯ, ಸರಕಾರದ ಸಹಾಯವನ್ನು ಒದಗಿಸಿ ಸದಾ ರಕ್ಷಣೆ ಮಾಡಿಕೊಂಡು ಬರುವಾರ ಆ ವಿಶ್ವಂಬರ ಮೂರ್ತಿ ಗಣಪತಿಯ ಚರಣಾರವಿಂದಕ್ಕೆ ಅರ್ಪಿತವಾದದ್ದು. ಎಲ್ಲ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಗಣೇಶ ಕೃಪಯಾ ದೇಹಿ ತ್ವಯಿ ಭಕ್ತಿ ಮಚಂಚಲಂ ರೋಗ ಪಾತಕ ದೌರ್ಭಾಗ್ಯ ದಾರಿದ್ರ್ಯ ವಿನಿವೃತ್ತಯೇ ಅಶೇಷಾಗ ವಿನಾಶಾಯ ಪ್ರಸೀದ ಗಣನಾಯಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ದೇಹಾರೋಗ್ಯಂ ದೇಹಿ ಮೇ ಗಣನಾಯಕ. ಮಹಾಗಣಪತಿ ನಮಃ. ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಿಂತ್ಕೊಂಡ ಜಾಗದಲ್ಲಿ 3 ಪ್ರದಕ್ಷಿಣೆ ಬಂದ್ಬಿಟ್ಟು ಅಡ್ಡ ಬಿದ್ದು ನಮಸ್ಕಾರ ಮಾಡಿ. ತಾನೆ ತಾನೆ ನಕ್ಷತ್ರಿ ಪ್ರದಕ್ಷಿಣ್ಯಂ ಪದೇ ಪದೇ ಪಾಪೋಹ್ಯಂ ಪಾಪ ಕರ್ಮಾಣ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಗಣನಾಯಕ. ಇಲ್ಲ ಅಂಕಲಪ್ಪ ಬನ್ನಿ ಸರ್, ಇವೇನು ಹಿಂದೆ ಇರ್ತೀರಿ ಯಾವಾಗ? ಸರಿ ಅಣ್ಣ ಮೊದಲು ಒಂಚೂರು ಡೋರ್ ಕ್ಲೋಸ್ ಮಾಡು. ತಿರ್ಗಿಸಿ ಅದಲ್ಲ
ಧರ್ಮಸ್ಥಳ ಪ್ರಸಾದ ಎಲ್ಲ ಇದೆ. ದೇಶ ನೀರು ಕೊಟ್ಟು ಬಿಟ್ಟಿಲ್ಲ ನೀವು ಯಾರು ಎಲ್ಲ ಬೆಳಗ್ಗೆ ಬಂತಾ? ಬಂತು. ಟೈಮ್ ಆಯಿತು, 2 ಗಂಟೆ ಒಳಗಡೆ ಮುಗಿಸ್ಬೇಕು. ಪುಟಿಂಗ್ ರಾಜ ಅಂತ ಚಾನಲ್. ಪುಟಿಂಗ್ ರಾಜ, ರಾಜ್ ವೈಭವ್ ಚಾನಲ್ ಹೆಸರು. ಹೌದಾ? ರಾಜ್ ವೈಭವ್ ಇವ್ರದ್ದು ರಾಜ. ಹಾಂ, ಹಿಂದಕ್ಕೆ ಬಾ, ಫೋಟೋ ತಗೊಂಡು ಹಿಂದಕ್ಕೆ ಬಾರ. ಚತುರ್ಮೂರ್ತ್ಯಾಜನಂತಾವರಾತ್ಮಜೇ ವಿಶ್ವಂಬರಮೋರದೆ ಮಹಾಗಣಪತಿ ಪ್ರೇರಣೆಯ ವಿಶ್ವಂಬರ ಮಹಾಗಣಪತಿ ಸಾಕು ಸಾಕು ಸಾಕು. ನಾವು ಗಣೇಶನಲ್ಲೇ ब्राह्मणं सम्यक् ग्राहयित्वा सूर्यवर्चस्वेव भवते सूर्यग्रहे प्रतिमा संहितोपाद्यक्त्वा सिद्धमन्त्रोपपदिः महाविज्ञान् प्रमुच्यते महादोषात् प्रमुच्यते महापापात् प्रमुच्यते महाप्रत्यव्याय प्रमुच्यते स सर्वविद् भवति स सर्वविद् भवति य एवं वेदान्ति। ओम नमो भगवते हेरम्बाय मद मोहिताय मम संकष्ट निवारय निवारय सर्वाभीष्ट प्रदायकाय पट स्वाहा। ओम गम क्षिप्र समर्पयामि।
ಆ ಕಡೆ ನೀನು ಆ ಕಡೆ ಗಣೇಶ ಕೊಡ್ತಾರೆ. ಆಮೇಲೆ ನಮ್ದು ಜನ ಚೆನ್ನೈ ತೆಲುಗು ಎಲ್ಲ ಕಡೆನೂ ಹೋಗ್ತಾ ಇದೆ. ಈಸ್ಕೊ ಪಟ್ಟಣ ಎಲ್ಲ ಕಡೆ ಹೋದ್ರೆ ನಾವು ಹಿಂದಿನ 10 ಕಿಲೋಮೀಟರ್ ಬರೋಕೆ ಯೋಚನೆ ಮಾಡ್ತಿದೆ. ಅಲ್ಲಿಂದ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ. ಪಡೆಯೋದಕ್ಕೆ ಬಹಳ ಪುಣ್ಯ ಮಾಡಿದ್ದೀವಿ. ನಮ್ಮ ಸುರೇಶ್ಗೌಡರಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಮುಂದೆ ಮಾಡಿಕೊಳ್ಳೋದ್ರಿ ನಾವು ನಮ್ಮ ಜೊತೆ ಇರ್ತೀವಿ. ನಮ್ಮ ಈ ಕ್ಷೇತ್ರದ ಜನ ಅವರಿಗೆ ಸದಾ ಬೆಂಬಲವಾಗಿ ನೀಡಿ ಅಂತ ಇವತ್ತು ಗೌರಿ ಗಣೇಶನ ಮುಖಾಂತರ ನಮ್ಮೆಲ್ಲರಿಗೂ ಹೇಳ್ಕೊತಾ ಇವತ್ತು ಆರ್ ಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಗಣೇಶ ವಿಗ್ರಹವನ್ನ ವಿತರಣೆ ಮಾಡ್ತಾ ಇದ್ದಾರೆ ಸುರೇಶ್ ಗೌಡ್ರು. ಅವ್ರಿಗೆ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಶಿವರುದ್ರ ಅಂತೇಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಏನಿದೆ, ಇವತ್ತೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ 7 ಲಕ್ಷ ಪ್ರತಿನಿಧಿಸುವಂತ ಒಂದು ಕ್ಷೇತ್ರದಲ್ಲಿ ನಾನು ಕಚೇರಿಯಾಗಿ ಮೊನ್ನೆ 6 ತಿಂಗಳಲ್ಲಿ ಆಯ್ಕೆಯಾಗಿದ್ದೇನೆ. ಮಾತನಾಡೋದಿಲ್ಲ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮಗೆಲ್ಲರೂ ಕೂಡ ಏನು ವಿತರಣೆ ಆಗ್ತಾ ಇದೆ ಗಣೇಶನ ಪೂಜೆ ಮಾಡುವುದರ ಮುಖಾಂತರ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಿ ಹಾಗೆ ಚಾರಿಟಬಲ್ ಟ್ರಸ್ಟ್ ಇದು ಎತ್ತರಕ್ಕೆ ಇರಬೇಕು. ಇವತ್ತೇನ್ ಮಾಡ್ತಾ ಇದ್ದಾರೆ ಈ ಕಾರ್ಯ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಶಕ್ತಿನ ಅವ್ರಿಗೆ ನಾವೆಲ್ಲರೂ ಕೂಡ ಮುಂದೆ ಸುರೇಶ್ ಗೌಡರಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಈ ಚಾರಿಟಬಲ್ ಟ್ರಸ್ಟ್ ಅದು ಎತ್ತರವಾಗಿ ಬೆಳಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗೌರಿ ಗಣೇಶ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ನನಗೆ ಈ ಮಾತನಾಡಕ್ಕೆ ಅವಕಾಶ ನಮ್ಮೆಲ್ಲರೂ ಕೂಡ ಮುಂದೆ ಸುರೇಶ್ ಗೌಡರು ಕೂಡ ನನ್ನ ಮುಂದುವರಿದ